ಸಂಜೆ ಸರಿಸುಮಾರು 6:30 ಸಮಯ ಇದಾಗಿರ್ತದೆ. ನಾನೀಗ ಪೊನ್ನಾಚಿ ತಿರುವಿನಲ್ಲಿದ್ದೀನಿ. ಸೊ ಇಲ್ಲಿ ಒಂದಷ್ಟು ಜನ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ತಾವು ವೀಕ್ಷಣೆ ಮಾಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆ, ಕಾರ್ ಇದೆ ನೋಡಿ, ಕಾರಿಂದ ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ. ಓಕೆ, ಈ ಕಾರ್ ಹಿಂದೆ ಬರ್ತಾ ಇದ್ದಾರೆ. ಓಕೆ, ನಾನು ಅವ್ರಿಗೆ ಹೇಳ್ತೀನಿ ನೋಡಿ ಸಮಯ ಆಗೋಗಿದೆ, ಪಾದಯಾತ್ರೆ ಮಾಡಬೇಡಿ, ಹೋಗಿ ಅಂತ ಹೇಳ್ತೀನಿ ನಾನು. ಅರ್ಥ ಆಯ್ತಾ? ಅವ್ರು ನಗ್ತಾರೆ, ನನ್ನ ನೋಡ್ಕೊಂಡು ಒಂಥರ ಹಾಸ್ಯವಾಗಿ ನಗ್ತಾರೆ. ನಾನು ನೋಡಿ ಬಹಳ ಮುಖ್ಯವಾಗಿ ಮಲೆಯ ಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ಒಂದು ಮನವಿ ಮಾಡ್ಕೊತೀನಿ. ಸಂಜೆ 6 ಗಂಟೆಯ ಮೇಲೆ ಯಾವುದೇ ಕಾರಣಕ್ಕೂ ತಾವು ಪಾದಯಾತ್ರೆ ಮಾಡಬೇಡಿ. ಅರ್ಥ ಆಯ್ತಾ? ಸೊ ಇಲ್ಲಿ ಅವ್ರಿಗೆ ಗೊತ್ತಿಲ್ಲ. ಈಗ ಶಿವರಾತ್ರಿ ಹಬ್ಬ ಜಾತ್ರೆ ಮುಗಿದೋಯ್ತು ನೋಡಿ, ಕರೆಕ್ಟಾಗಿ 6:30 ತಾವು ವೀಕ್ಷಣೆ ಮಾಡ್ಬೋದು. ಜಾತ್ರೆ ಮುಗಿದೋಯ್ತು, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ನಾನು ಹೇಳಿದ್ರೆ ನಗ್ತಾರೆ, ಬೇಡಮ್ಮ ಹೋಗ್ಬೇಡಿ ಅಂತ ಹೇಳಿದೆ. ಅವರು ಕೇಳ್ತಾ ಇಲ್ಲ. ಇಲ್ಲ ಹೋಯ್ತೀವಿ ಬಿಡಿ, ನಮ್ಗೆ ಗೊತ್ತು ಕಣ ಅಂತಂದ್ರು. ಸೊ ನಾವು ಹೇಳೋದು ನಮ್ಮ ಧರ್ಮ ಹೇಳಿದ್ದೀವಿ. ನೋಡಿ, ಇವರಿಂದ ನಾನು ಎಲ್ಲ ಭಕ್ತಾದಿಗಳಿಗೂ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತಾವು ಸಂಜೆ 6 ಗಂಟೆ ಮೇಲೆ ಪಾದಯಾತ್ರೆ ಮಾಡಬೇಡಿ. ಸೊ ಇಷ್ಟು ದಿನ ಜನರ ದಂಡಿತ್ತು, ಏನು ಸಮಸ್ಯೆ ಆಗ್ತಾನಿಲ್ಲ. ಸೊ ಜನ ಉಗಿ ಹಾಕೊಂಡು ಹೋಗ್ತಾ ಇರೋದ್ರಿಂದ ಏನು ಪ್ರಾಬ್ಲಮ್ ಆಯ್ತಾನಿಲ್ಲ. ಸೊ ಇವತ್ತು ಜಾತ್ರೆ ಮುಗಿದೋಗಿದೆ, ಪಾದಯಾತ್ರೆಯವರು ಸಹ ಕಡಿಮೆ ಆಗಿದ್ದಾರೆ. ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ದಯವಿಟ್ಟು ಪಾದಯಾತ್ರೆ ಮಾಡಬೇಡಿ ಕಣ್ರಪ್ಪ. ಸೊ ನಾಳೆಯಿಂದಂತೂ ಬರಲೇಬೇಡಿ. ಇವತ್ತು ನೋಡಿ ದಿನಾಂಕ 2 ಮಹಾರಥೋತ್ಸವ ಮುಗಿದೋಗಿದೆ. ಅರ್ಥ ಆಯ್ತಾ? ಹಾಗೆ ಇವತ್ತು ರಾತ್ರಿ ಕೊಂಡೋತ್ಸವ ಇರ್ತದೆ. ಯಾವುದೇ ಕಾರಣಕ್ಕೂ ಏನು ಈ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಂಜೆ 6 ಗಂಟೆ ಮೇಲೆ ಅಂತೂ ಪಾದಯಾತ್ರೆ ಮಾಡಬೇಡಿ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಇವ್ರೇನ್ ಮಾಡ್ತಾರೆ, ಮೆಟ್ಟಿಲ್ಲ ನೋಡಿಂಗೆ ಜನಕ್ಕೆ ಗೊತ್ತಾಗಲ್ಲಪ್ಪ. ಏನ್ ಹೇಳೋದು ಪಾಪ, ಅವ್ರಿಗೆ ಮೆಸೇಜ್ ಮುಟ್ಸ್ಬೇಕು. ಸೊ ಅವ್ರಿಗೆ ನೆನ್ಪು ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಏನೋ ಅರಣ್ಯ ಇಲಾಖೆಯವರು ನೋಡಿ ನಿಂತ್ಕೊಂಡು ಹೇಳ್ಬೇಕು. ಅರ್ಧ ತಪ್ಪು ತಿಳ್ಕೊಂಬೇಡಿ, ಏನೋ ಬರೀ ಇದೇ ಕೆಲಸ ಅಂತಂತಂಬೇಡಿ. ಇದೆಲ್ಲ ಒಂದು ಕರ್ತವ್ಯ ಅಂದ್ಮೇಲೆ ಮಾಡಲೇಬೇಕು ಅಲ್ವ್ರಾ? ಈಗ ಅವ್ರು ಬರ್ತಾ ಇರ್ತಾರೆ, ಅವ್ರಿಗೇನಾದ್ರು ಗೊತ್ತಾಗಲ್ಲ, ಆಕಸ್ಮಿಕವಾಗಿ ಏನಾದ್ರು ಅನಾಹುತಗಳು ಆದರೆ, ಆನೆಯಿಂದ ಹಲ್ಲೆಗೊಳಗಾದ್ರೆ ಏನು ಮಾಡೋದು? ಅರ್ಥ ಆಯ್ತಾ? ಒಬ್ಬ ಯಾವನ ಪುಣ್ಯಾತ್ಮ ಹೇಳ್ತಿದ್ದ, ನಾವು 30 ವರ್ಷದಿಂದ ಬರ್ತಾ ಇದ್ದೀವಿ ಮಾದಪ್ಪನ ಸನ್ನಿಧಿಗೆ, ಏನೂ ಆಗಿಲ್ಲ, ನೀನೇ ಯಾಕೆ ಸುಳ್ಳು ಸುದ್ದಿ ಹಬ್ಸ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದ. ಅರ್ಥ ಆಯ್ತಾ? ಸುಳ್ಳು ಸುದ್ದಿ ಹಬ್ಸಂಥದ್ದು ಏನಿದೆ ಗುರುವೆ? ಇರ್ತಕ್ಕಂಥ ದೀಪಾವಳಿ ಸಮಯದಲ್ಲಿ ಒಂದು ಹೆಂಗ್ಸ್ನ ಆನೆ ಹೊಡೆದಾಕ್ಬಿಡ್ತಪ್ಪ. ಮಂಡ್ಯದವ್ರನ್ನ ಒಂದು ಲೇಡೀಸು ಪಾಪ ನೋಡಿ, ಇದೇ ಥರ ಸಂಜೆ ಮೇಲೆ 7 ಗಂಟೆ ಮೇಲೆ ಹೋಗ್ತಿದ್ದಾಗ ಹೊಡೆದಾಕ್ಬಿಡ್ತು. ಏನು ಮಾಡ್ತೀರಾ? ಸುಳ್ಳು ಸುದ್ದಿ ಏನು ಬಂದಲ್ಲಿ? ಇರ್ತಕ್ಕಂಥ ವಾಸ್ತವ ಸ್ಥಿತಿ ಜನಗಳನ್ನ ಅಲರ್ಟ್ ಮಾಡ್ತಾ ಇದೀವಿ. ಅರ್ಥ ಆಯ್ತಾ? ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದಂಥ ಪ್ರತಿಯೊಬ್ಬರು ಎಷ್ಟು ಎಚ್ಚೆತ್ಕೋತಾರೆ ನೋಡಿಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಸುಳ್ಳು ಸುದ್ದಿ ಅಂತ ಹೇಳ್ತೀರಾ? ನಾವು ಭಗವಂತನ ಸನ್ನಿಧಿಗೆ ಆಗಮಿಸುವ ಭಕ್ತಾದಿಗಳ ಹಿತರಕ್ಷಣೆಗಾಗಿ ನಾವು ನಮ್ಮ ಕರ್ತವ್ಯವನ್ನ ಮಾಡ್ತಾ ಇದ್ದೀವಿ. ಅದನ್ನ ಒಂದು 4 ಜನಕ್ಕೆ ವಿಷಯ ಮುಗಿಸ್ತಕ್ಕಂಥ ಕಾರ್ಯ ಮಾಡಿ. ಅರ್ಥ ಆಯ್ತಾ? ನೀವು ಸುಳ್ಳು ಸುದ್ದಿ, ಅರ್ಥ ಆಯ್ತಾ? ಯಾಕಂದ್ರೆ ಸುಳ್ಳು ಕಮೆಂಟ್ ಹಾಕಿರೋದು ನೀವು. ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನ ನಾನು ಹೇಳ್ತಾ ಇದ್ದೀನಿ. ಸೊ ನೋಡಿ, ದಯವಿಟ್ಟು ಸಂಜೆ 6 ಗಂಟೆ ಮೇಲೆ ನೋಡಿ, ಈ ಭಾಗ ಏನಿದೆ ಪೊನ್ನಾಚಿ ತಿರುವಿಂದ ಮುಂದೆ, ಸೊ ಮೆಟ್ಟಿಲಿನ ರಂಗಸ್ವಾಮಿ ಒಡ್ಡ ತನಕನೂ ಅನುಸರಿಸಿ. ರಂಗಸ್ವಾಮಿ ಒಡ್ಡ ತಿರುವಿದಿರ ಅಲ್ಲಿಗೆ ಎಂಡಾಗಬೇಕು. ಅರ್ಥ ಆಯ್ತಾ? ಒಳಗಡೆ ಹೋಗಕ್ಕೆ ಹೋಗ್ಬೇಡಿ. ರಂಗಸ್ವಾಮಿ ಒಡ್ಡಿದಿಲ್ಲ ಅದರಿಂದ ಒಳಗಡೆ ಹೋಗಕ್ಕೆ ಹೋಗ್ಬೇಡಿ, ಮೆಟ್ಟಿಲು ಅನುಸರಿಸಲು ಹೋಗ್ಬೇಡಿ, ರಸ್ತೆಯಲ್ಲೇ ಬಂದ್ಬಿಡಿ. ಅರ್ಥ ಆಯ್ತಾ? ಅದನ್ನು ಹೊರತುಪಡಿಸಿ ತಾವು ಯಾವುದೇ ಕಾರಣಕ್ಕೂ ಮೆಟ್ಟಿಲಿನ ಮೂಲಕ ರಂಗಸ್ವಾಮಿ ಒಡ್ಡಿಂದ ಆಚೆ ಹೋಗ್ಲೇಬೇಡಿ. ಇದು ನನ್ನ ಒಂದು ಮುಖ್ಯ ಸಂದೇಶ. ದಯವಿಟ್ಟು ನನ್ನ ಈ ಒಂದು ಮಾಹಿತಿಯನ್ನು ಕಡೆಗಣಿಸಬೇಡಿ. ನಾವು ಹೇಳಿರ್ತಕ್ಕಂಥ ವಿಚಾರ ಬಹಳ ಮುಖ್ಯವಾದದ್ದು, ಅತ್ಯಮೂಲ್ಯವಾದದ್ದು. ನಾವು ನೋಡಿ, ಗುಂಪಾಗಿ ಪಾದಯಾತ್ರೆ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ಬರ್ತಿರೋದು ಬರೀ 3 ಜನ, ಅಲ್ಲಿ ಕೆಳಗಡೆ ಬರ್ತಿರೋದು ಒಂದು 6 ಜನ. ಅದಕ್ಕೋಸ್ಕರ ನಾನು ಈ ಮೆಸೇಜು ತಲುಪಿಸ್ತಾ ಇದ್ದೀನಿ. ದಯವಿಟ್ಟು ಮಾದಪ್ಪನ ಭಕ್ತಾದಿಗಳು, ವಿಶೇಷವಾಗಿ ಮಲೆ ಮಹದೇಶ್ವರನ ಭಕ್ತಾದಿಗಳು ಈ ವಿಡಿಯೋನ ಶೇರ್ ಮಾಡಿರಿ. ಒಂದು 4 ಜನಕ್ಕೆ ವಿಷಯ ರೀಚ್ ಆಗಲಿ, ಅವ್ರು ಅಲರ್ಟ್ ಆಗಲಿ. ಅರ್ಥ ಆಯ್ತಾ? ಸೊ ಇವತ್ತು ಕೊಂಡೋತ್ಸವ ಪೂಜೆ ಇದೆ. ಸೊ ಕೊಂಡೋತ್ಸವ ಪೂಜೆಯನ್ನು ಮುಗಿಸ್ಕೊಂಡು ನಿಮಗೆ ಏನೋ
ಹೆಚ್ಚಿನ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ಸ್ವಾಮಿಯವರ ಸನ್ನಿಧಿಯ ಮಹಾಶಿವರಾತ್ರಿ ಹಬ್ಬದ ಹೆಚ್ಚಿನ ವಿಡಿಯೋಗಳನ್ನು ತೋರ್ಪಡಿಸ್ತೀನಿ. ದಯವಿಟ್ಟು ವೀಕ್ಷಣೆಯನ್ನು ಪಡೀರಿ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿದ್ದೀನಿ, ಸಂಜೆ 6 ಗಂಟೆ ಮೇಲೆ ತಾಳು ಬೆಟ್ಟದಿಂದ ಪಾದಯಾತ್ರೆಯನ್ನು ಯಾವುದೇ ಸಂಜೆ 6 ಗಂಟೆ ಬೇಡ, 5 ಗಂಟೆ ಮೇಲೆ 5 ಗಂಟೆ ಮೇಲೆ ನೋಡಿ. ಕತ್ಲೆ ಆಗೋಯ್ತದೆ, ಇವ್ರಿಗೆ ಅರ್ಥ ಆಗಲ್ಲಪ್ಪ, ಅವ್ರಿಗೂ ಗೊತ್ತೂ ಇಲ್ಲ. ರಂಗಸ್ವಾಮಿ ಒಡ್ಡು ಅಂದ್ರೆ ಯಾವುದಂತ ಗೊತ್ತಿಲ್ಲ, ಅವರು ನಡ್ಕೊಂಬತ್ತವ್ರೆ. ಹೇಳಿದ್ದೀನಿ ಅಪ್ಪ, ನಾನು ಹೇಳೋದು ನನ್ನ ಧರ್ಮ, ಬಸ್ ಹತ್ತು ಬಿಡಿ ನಿಮ್ಗೆ ಆಗಿಲ್ಲ ಅಂತ ಹೇಳಿದ್ದೀನಿ, ಭಗವಂತ ಕಷ್ಟಪಟ್ಟು ಬನ್ನಿ ಅಂತ ಹೇಳಲ್ಲ ಅಂತ ಹೇಳಿದ್ದೀನಿ. ಅರ್ಥ ಆಯ್ತಾ? ಅವರು ಆಲ್ರೆಡಿ ನಾನು ಅವ್ರಿಗೆ ಮೈಂಡೆಲ್ಲ ಅಲರ್ಟ್ ಮಾಡಿರೋದ್ರಿಂದ ಅವರು 100% ಅವ್ರಿಗಾಗಿಲ್ಲ ಅಂದರೆ ಬಸ್ ಹತ್ತೇ ಹತ್ತಾರೆ. ಇದು ನನ್ನ ಅನಿಸಿಕೆ. ಅರ್ಥ ಆಯ್ತಾ? ಓಹೋ, ಪೆಟ್ರೋಲ್ ಖಾಲಿ. ಡಮ್ಮರ್, ಅಯ್ಯಯ್ಯೋ, ಏನಪ್ಪ ಇದು ಹಿಂಗಾಗೋಯ್ತು? ವಾ 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 ವಾ, ನೋಡೋಣ ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ನೋಡೋಣ. ನೋಡಿ, ತಾಳೆ ಬೆಟ್ಟದಿಂದ ವಾ ವಾ ವಾ. ನಾನೇನು ಸಾಮಾನ್ಯದ ವ್ಯಕ್ತಿ ಅಲ್ಲಪ್ಪ, ನಾನು ಪೆಟ್ರೋಲ್ ಇಟ್ಕೊತೀನಿ ಸ್ಟಾಕು. ಯಾಕೆ ಗೊತ್ತಾ, ನನಗೆ ಡೌಟ್ ಆಯ್ತು ಅಲ್ಲೇ, ಅದಕ್ಕೋಸ್ಕರ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ನ ಎತ್ತಾಕೊಂಡು ಬಂದು. ನೋಡ್ರಿ ಹೆಂಗೆ, ನಾನೇ ಸಾಮಾನ್ಯದ ವ್ಯಕ್ತಿ ಅಲ್ಲ ನೋಡ್ರಿ. ಪಾಪ ಇವರು ಪಾದಯಾತ್ರೆಯವ್ರಿಗೆ ಗೊತ್ತಿಲ್ಲ ನೋಡಿ. ಎಷ್ಟೋ ಜನಕ್ಕೆ ಹೊಸಬ್ರು ಬರ್ತಾರೆ ಸ್ವಾಮಿ ಸನ್ನಿಧಿಗೆ ಪಾದಯಾತ್ರೆ ಮಾಡಬೇಕಂತ, ಹೊಸಬ್ರು ಬರ್ತಾರೆ, ಅರ್ಥ ಮಾಡ್ಕೊಳ್ಳಿ. ಸದ್ಯ ನಾನು ಒಂದು ಸ್ವಲ್ಪ ತಲೆಗೆ ಕೆಲಸ ಕೊಟ್ಟು, ಇಲ್ಲಾಂದರೆ ಇಲ್ಲಿ ಎಡವಟ್ಟಾಗಿ ನಿಂತ್ಕೊತಿದೆ. ನಮ್ಮ ಒಡಕೇಳದಲ್ಲಿ ಡೌಟ್ ಆಯಿತು, ಯಾತಕ್ಕೆ ಇರಲಿ ಅಂದ್ಬಿಟ್ಟು ಅರ್ಧ ಲೀಟ್ರ್ ಪೆಟ್ರೋಲ್ ತಗೊಂಡೆ. ಈಗ ಸಕ್ಸಸ್ ಆಯಿತು. ನನಗೇನಪ್ಪ, ಈ ಭಕ್ತಾದಿಗಳ ಒಂದು ಹಿತರಕ್ಷಣೆಗೆ ಅದೇ ಇದೊಂದು ಹೆಲ್ಪ್ ಮಾಡ್ಬೋದು ಅಷ್ಟೇ. ಇದೊಂದು ಮೆಸೇಜ್ ಕೊಡ್ಬೋದು, ಈ ಸಾಮಾಜಿಕ ಜಾಲತಾಣದ ಮೂಲಕ ಮೆಸೇಜ್ ಕೊಡ್ಬೋದು. ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ, ದಯವಿಟ್ಟು ಶೇರ್ ಮಾಡಿ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಅವರು ಪಾಪ ಹತ್ತಕ್ಕಾಗ್ತಾಯಿಲ್ಲ ಅವ್ರಿಗೆ, ನನಗೆ ಗೊತ್ತಾಗತ್ತೆ. ಅದರಲ್ಲಿ ಈ ಪಟ್ಟಣ ಪ್ರದೇಶದಿಂದ ಬಂದವರಂತೂ ನಡೆಯೋದೇ ಇಲ್ಲ ಅವರು. ಅರ್ಥ ಆಯ್ತಾ? ಅಲ್ಲಿಂದ ನೋಡಿ, ಇಲ್ಲಿಂದ ಅಲಗಂಟ ಹೋಗೋದು ಸುಸ್ತಾಯ್ತು ಅವ್ರಿಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಯಪ್ಪ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಮಾದಪ್ಪನ ಭಕ್ತಾದಿಗಳು ಹೆಚ್ಚು ಶೇರ್ ಮಾಡಿ. ರಾತ್ರಿ ಸಮಯ ಪಾದಯಾತ್ರೆಯನ್ನು ನಿಷೇಧಿಸಿ. ಆ ಭಗವಂತನ ಒಂದು ಆಶೀರ್ವಾದನ ಏನೋ ಗೊತ್ತಿಲ್ಲ ನೋಡಿ. ನಾವು ಹೇಳ್ತಾ ಇದ್ದೀವಿ, ಆ ಸ್ವಾಮಿಯ ಒಂದು ಅನುಗ್ರಹದಿಂದ ಹೇಳ್ತಾ ಇದ್ದೀವಿ. ಅದನ್ನು ಹೊರತುಪಡಿಸಿ ನಾನು ಇಷ್ಟ ಬಂದಂಗೆ ನಾನು ಹೇಳ್ತಾ ಇಲ್ಲ. ಇಷ್ಟೆಲ್ಲ ನಾನು ನನ್ನ ಮಾತಲ್ಲಿ ನಾನು ಈ ಥರ ವ್ಯಕ್ತಪಡಿಸ್ತಾ ಇದ್ದೀನಿ ನನ್ನ ಅನಿಸಿಕೆ ಅಂದರೆ, ಆ ಸ್ವಾಮಿಯ ಆಶೀರ್ವಾದ ಇರ್ತದೆ ನನಗೆ. ದಯವಿಟ್ಟು ಅದನ್ನು ತಿಳ್ಕೋಬೇಕು ನೀವು. ಆ ಸ್ವಾಮಿಯ ಆಶೀರ್ವಾದ, ಮಾದೇಶ್ವರರು ಈ ರೀತಿ ಮೆಸೇಜ್ ಕೊಡಪ್ಪ ಅಂತ ಹೇಳಿಸಿರ್ಬೋದು, ಅದನ್ನ ಅರ್ಥ ಮಾಡ್ಕೊಬೇಕು ನೀವು. ಇವ ಒಬ್ಬ ಲೂಸು, ಇವ್ ಮಾಡೋಕ್ಕೆ ಕೆಲಸ ಇಲ್ಲ, ಇದಲ್ಲ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಷ್ಟೊತ್ತಾಗ ನಾನು ವೀಡಿಯೋ ಮಾಡಬೇಕಂತ ಏನಿಲ್ಲ. ಸೊ ನಾನು ಕೊಡ್ತಕ್ಕಂಥ ಮೆಸೇಜು ಭಕ್ತಾದಿಗಳ ಹಿತರಕ್ಷಣೆಗಾಗಿ. ಸಂಜೆ 6 ಗಂಟೆ ಮೇಲೆ ದಯವಿಟ್ಟು ಪಾದಯಾತ್ರೆ ನಿಷೇಧಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಅಪ್ಪ ಮಾದೇಶ್ವರ ಎಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಭಗವಂತ ಮಲೆ ಮಾದೇಶ್ವರನ ಸನ್ನಿಧಿಯಲ್ಲಿ ಮಹಾಶಿವರಾತ್ರಿ ಹಬ್ಬ ಬಹಳ ಅದ್ಧೂರಿಯಾಗಿ ಅದ್ಭುತವಾಗಿ ಜರುಗಿದೆ. ಆ ಸ್ವಾಮಿ ಎಲ್ಲರನ್ನೂ ಕಾಪಾಡಲಿ. ಧನ್ಯವಾದಗಳು.